ಯುವರ್ ಆನರ್, ಲಾಯರ್ ದಯಾನಿಧಿ ಅವ್ರನ್ನ ಈ ಕೇಸಿಗೆ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳು ಕೇಳೋಕೆ ನ್ಯಾಯಾಲಯ ಅನುಮತಿ ಕೊಡಬೇಕು ಅಂತ ಬೇಡ್ಕೋತಾ ಇದ್ದೀನಿ. Granted. ಮಿಸ್ಟರ್ ದಯಾನಿಧಿ, ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 24 ವರ್ಷ. ನಿಮ್ಮ ಹೆಂಡತಿ ಹೆಸರು? ಪದ್ಮಾವತಿ. ಮಗನ ಹೆಸರು? ಸುರೇಶ್. ಸುರೇಶ್ ನಿಮ್ಮ ಮಗನೇನಾ? ವಾಟ್ ಯು ಮೀನ್? ಅವನು ನನ್ನ ಹೆತ್ತ ಮಗ. ನೀವೇ ಹೆತ್ರ? ನನ್ನ ಹೆಂಡತಿ ಹೆತ್ತಿದ್ದು. ಓಹೋ, ನಿಮ್ಮ ಹೆಂಡತಿ ಹೆತ್ತ ಮಗ ಅಂತ ಸಾಕ್ಷಿ ಇರಬಹುದು, ಆದ್ರೆ ನೀವೇ ತಂದೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಡೋಂಟ್ ಲೂಸ್ ಯುವರ್ ಸೆನ್ಸ್ ಮಿಸ್ಟರ್ ದಯಾನಿಧಿ. ನಿಮ್ಮ ಹೆಂಡತಿ ಹೆತ್ತ ಮಗ ನೀವಾಕೆ ಜೊತೆ ಲೈಂಗಿಕ ಸಂಬಂಧ ಮಾಡೋದ್ರಿಂದಾನೇ ಹುಟ್ಟಿದ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಅವಳೇ ಹೇಳಿದ ಮಾತು. ಆ ಮಾತು ನಿಜ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಮಿಸ್ಟರ್ ದಯಾನಿಧಿ, ನಿಮ್ಮಿಬ್ಬರ ಮಧ್ಯೆ ದೈಹಿಕ ಸಂಬಂಧ ಇದೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ? ಐ ಅಬ್ಜೆಕ್ಟ್ ಯುವರ್ ಆನರ್. ಐ ನೋ ಯು ವಿಲ್ ಸರ್ಟನ್ಲಿ ಅಬ್ಜೆಕ್ಟ್. ನೀವೇ ಅಲ್ಲ, ಬುದ್ಧಿರೋ ಮನುಷ್ಯರೆಲ್ಲ ಇಂಥ ಅವಿವೇಕದ ಪ್ರಶ್ನೆಗೆ ಆಕ್ಷೇಪಣೆ ಮಾಡೇ ಮಾಡ್ತಾರೆ. ಯಾಕೆ? ಇವುಗಳಿಗೆಲ್ಲ ಸಾಕ್ಷಿ ಇರಲ್ಲ, ಅದಕ್ಕೋಸ್ಕರ ಸ್ತ್ರೀ ಪುರುಷರ ಮಧ್ಯೆ ಸಂಬಂಧನೇ ಇಲ್ಲ ಅನ್ನೋದು ಅನ್ಯಾಯ, ನೀಚತನ. ಮದುವೆಗೆ ಸಾಕ್ಷಿಗಳಾಗಿ ಬಂದಿರೋ ಸಾವಿರಾರು ಜನ ಆ ದಂಪತಿಗಳ ನಿಷೇಕ ಪ್ರಸ್ತಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳಾಗಿ ಅದೇ ಕೋಣೆಯಲ್ಲಿ ಇಲ್ಲದಿರೋ ಕಾರಣದಿಂದ ಆ ಹೆಣ್ಣು ಹುಟ್ಟೋ ಮಗುಗೆ ಆಕೆ ಗಂಡನೇ ತಂದೆ ಅಲ್ಲ ಅಂದ್ರೆ ನೀವು ಒಪ್ಕೋತೀರೇನೋ? ಯುವರ್ ಆನರ್, ಸೃಷ್ಟಿ ಕಾರ್ಯಕ್ಕೆ ಸಾಕ್ಷಿ ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು. ಅವರಿಬ್ಬರಲ್ಲಿ ಯಾರು ಸುಳ್ಳು ಹೇಳಿದ್ರು, ಯಾರ್ದು ನಿಜ ಯಾರ್ದು ಸುಳ್ಳು ಅನ್ನೋಕೆ ಸಾಕ್ಷಿಗಳಿರೋಲ್ಲ. ಆದ್ರೂ ಈ ಕೇಸಲ್ಲಿ ನನ್ನ ಕ್ಲೈಂಟ್ ಹೇಳೋದೇ ನಿಜ ಅನ್ನೋಕೆ ಸಾಕ್ಷಿ ಸಿದ್ಧವಾಗಿದೆ. ಯಾಕೆ ಬಾ ಅಂತ ಹೇಳಿ ಕಳಿಸ್ದೆ? ನಿನ್ನ ಸಂಬಂಧ ಮುರಿದೋಯ್ತಲ್ಲ. ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧ ಅಷ್ಟು ಸುಲಭವಾಗಿ ಮುಗಿಯೋದಲ್ಲ. ಅಂದ್ರೆ ಮೊನ್ನೆ ನಡೆದ ಜಗಳ ಮರೆತು ನನ್ ತಾಳಿ ಕಟ್ಟಿ. ತಾಳಿ ಕಟ್ಟಬೇಕಾ? ಯಾಕೆ? ನಾನೀಗ ಗರ್ಭವತಿ. ಸುಳ್ಳು, ನಾನಿದ ನಂಬಲ್ಲ. ಹೇಗಾದ್ರೂ ಮಾಡಿ ನನ್ನ ಮದುವೆ ಮಾಡ್ಕೋಬೇಕು ಅಂತ ಆಟ ಆಡ್ತಾ ಇದೀಯಾ? ಇಲ್ಲ ಸುರೇಶ್, ಸತ್ಯವಾಗಿ ಹೇಳ್ತೀನಿ. ಲೇಡಿ ಡಾಕ್ಟರ್ ನನ್ನ ಪರೀಕ್ಷೆ ಮಾಡಿ ಹೇಳಿದ್ರು. ಸುರೇಶ್, ನನ್ನ ಈ ಸ್ಥಿತಿಗೆ ನೀನೇ ಕಾರಣ. ನೋಡು, ನಾನೇ ಕಾರಣ ಅಂತ ನಿನಗೂ ನನಗೂ ಮಾತ್ರ ಗೊತ್ತು. ಆದಷ್ಟು ಬೇಗ ಅಬಾರ್ಷನ್ ಮಾಡಿಸ್ಕೊ. ಅದು ಮಾತ್ರ ಸಾಧ್ಯವಿಲ್ಲ. ಮರ್ಯಾದೆಗೆ ನೀವೇ ನನ್ ತಾಳಿ ಕಟ್ಬೇಕು. ಹೆದರ್ಸ್ತಾ ಇದೀಯಾ? ನಾಳೆ ನಿನ್ಗೊಂದು ಮಗು ಹುಟ್ಟುತ್ತೆ, ತಂದೆ ಯಾರು ಅಂತ ಕೇಳುತ್ತೆ, ನೀನ್ ನಾನೇ ತಂದೆ ಅಂತ ಹೇಳ್ತೀಯ. ನಾನು ಇಲ್ವೇ ಇಲ್ಲ, ನನಗೂ ಇವಳಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತೀನಿ. ಅವಾಗ ಏನ್ ಮಾಡ್ತೀಯಾ? ಪ್ರತಿಭಾ ಸಂಪನ್ನರು, ಪ್ರತಿವಾದಿ ಭಯಂಕರರು ಆದ ನ್ಯಾಯವಾದಿ ದಯಾನಿಧಿಯವರೇ, ಸಾಕೆ ಸಾಕ್ಷಿ? ತೃಪ್ತಿ ಆಯ್ತೆ? ಒಪ್ಪಿಗೆ ಆಯ್ತೆ? ನಿಮ್ಮ ಕಕ್ಷಿಗಾರ ಭಾರತಿನ ಮೋಸ ಮಾಡಿದ್ದು ನಿಜ ಅಂತ ಸ್ಪಷ್ಟವಾಗಿ ಈಗಲಾದ್ರೂ ಅರ್ಥ ಆಯ್ತೆ? ನಿಜಾನ ಸುಳ್ಳು ಮಾಡಿ ಅನ್ಯಾಯಕ್ಕೆ ನ್ಯಾಯದ ಮುಸ್ಕಾಕೋಕೆ ನೀವು ವ್ಯರ್ಥವಾಗಿ ಅದೆಷ್ಟು ಪ್ರಯತ್ನ ಪಟ್ರಿ ಅಂತ ಈಗಲಾದ್ರೂ ಅರ್ಥ ಆಯ್ತು ತಾನೆ? ಯುವರ್ ಆನರ್, ಭಾರತಿ ಸುರೇಶ್ ಮೇಲೆ ಕೇಸ್ ಹಾಕೋಕೆ ನನ್ನ ಹತ್ರ ಬಂದಾಗ್ಲೇ ನನಗೆ ಗೊತ್ತಿತ್ತು ಮಗನ ಪರವಾಗಿ ವಾದ ಮಾಡೋಕೆ ತಂದೆನೇ ಇಳಿಬಹುದು ಅಂತ. ತಮ್ಮ ತಪ್ಪನ್ನು ತಾವು ಮುಚ್ಕೊಳ್ಳೋದಕ್ಕೆ ಎಲ್ಲಿವರೆಗೂ ಜಾರಬಲ್ರು ಅನ್ನೋದನ್ನ ಮೊದಲೇ ಊಹಿಸಿ ತಿಳ್ಕೊಂಡಿದ್ದ ನಾನು, ಅವರು ಕೇಳೋ ಅಮಾನುಷವಾದ, ಅಸಹ್ಯವಾದ, ಅನ್ಯಾಯವಾದ ಪ್ರಶ್ನೆಗಳಿಗೆಲ್ಲ ಉತ್ತರವಾಗಿ ಬಲವಾದ ಸಾಕ್ಷಿ ಇರಲೇಬೇಕು ಅಂತ ನಿರ್ಧಾರ ಮಾಡಿ ಭಾರತಿ ಸುರೇಶ್ನ ಕಡೆ ಸಾರಿ ಕೇಳಿದ ಮದುವೆ ಮಾತುಗಳನ್ನ ಈ ರೀತಿ ರೆಕಾರ್ಡ್ ಮಾಡೋಕೆ ಏರ್ಪಾಟ್ ಮಾಡಿದೆ. ಇದರ ಅವಶ್ಯಕತೆ ಇಲ್ಲದೇನೆ ಈ ಮೊಕದ್ದಮೆ ಮುಗಿಯಬಹುದು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಯುವರ್ ಆನರ್, ಭಾರತಿ ಸುರೇಶಿಂದ ಗರ್ಭಿಣಿ ಆದದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಮದುವೆ ಆಗದೆ ಈ ರೀತಿ ಆದದ್ದು ಭಾರತಿ ಅಪರಾಧ ಆದ್ರೆ ಸುರೇಶ್ ಕೂಡ ಅಪರಾಧಿನೇ ಅಂತೀನಿ ನಾನು. ಯುವರ್ ಆನರ್, ಯುಗ ಯುಗಗಳಿಂದ ಗಂಡನ ಮಾತು ನಂಬಿ ಹೆಣ್ಣು ಮೋಸ ಹೋಗ್ತಾನೆ ಇದ್ದಾಳೆ. ಪ್ರಕೃತಿ ಸಹಜವಾದ ಬಯಕೆಗೆ ಬಲಿಯಾಗಿ ತಪ್ಪು ಹೆಜ್ಜೆ ಇಡ್ತಾನೆ ಇದ್ದಾಳೆ. ಪುರುಷರಲ್ಲಿ ಬಲಹೀನತೆ ಇರೋ ಹಾಗೆ ಸ್ತ್ರೀಯರಲ್ಲೂ ಇದೆ. ಯಾಕೆ? ಅವಳು ಮನುಷ್ಯಳು. ಆದ್ರೆ ನಮ್ಮ ಸಮಾಜ ಪುರುಷರನ್ನು ಕ್ಷಮಿಸ್ತಾ ಇದೆ, ಸ್ತ್ರೀಯರ ಮೇಲೆ ಕೆಟ್ಟು ಹೋದವರು ಅನ್ನೋ ಮುದ್ದೆ ಒತ್ತಿ ತಲೆ ಎತ್ತದ ಹಾಗೆ ಮಾಡ್ತಾ ಇದೆ. ಯುವರ್ ಆನರ್, ಶೀಲ, ನೀತಿ, ಅಂಕೆ, ಶಿಕ್ಷೆ ಇವೆಲ್ಲ ಹೆಂಗಸರಿಗೆ ಮಾತ್ರ ಅನ್ನೋದು ಯಾವ ನ್ಯಾಯ? ಮದುವೆಗೆ ಮುಂಚೆ ತಾಯಾಗೋದು ತಪ್ಪು ಅಂತ ನಿರ್ಧಾರ ಮಾಡಿ ಹೆಣ್ಣಿನ ಮಾತ್ರ ಶಿಕ್ಷಿಸ್ತಾ ಇರೋವಾಗ ಆ ಸಂತಾನಕ್ಕೆ ಕಾರಣನಾದ ಗಂಡನ ಯಾಕೆ ಶಿಕ್ಷಿಸ್ತಾ ಇಲ್ಲ? ಕಳ್ತನ, ಕೊಲೆ, ಫೋರ್ಜರಿ, ವ್ಯಭಿಚಾರ ಇವೆಲ್ಲ ಅಪರಾಧಗಳಾಗಿರುವಾಗ ಮದುವೆ ಆಗದೆ ಒಬ್ಬ ಹೆಣ್ಣನ್ನ ಸಂತಾನವತಿಯನ್ನಾಗಿ ಮಾಡೋದು ಅಪರಾಧ. ಆ ಅಪರಾಧಕ್ಕೆ ಕಾರಣನಾದ ಗಂಡು ಅಪರಾಧಿ, ಅವನಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇಲ್ಲ ಈ ಸಮಾಜ?
ಯುವರ್ ಆನರ್, ಇಬ್ರು ಸೇರಿ ಮಾಡಿದ ತಪ್ಪಿಗೆ ಒಬ್ಬರನ್ನ ಮಾತ್ರ ಶಿಕ್ಷಿಸೋದು ಯಾವ ನ್ಯಾಯ? ಹೆಣ್ಣಿಗೊಂದು ನೀತಿ, ಗಂಡಿಗೊಂದು ನೀತಿ ಅಂತ ಧರ್ಮಶಾಸ್ತ್ರದಲ್ಲಿ ಬರೆದಿದ್ರೆ ಅದು ಅಧರ್ಮಶಾಸ್ತ್ರ ಅಂತ ಹೇಳಿ ಯಾಕೆ ಸುತ್ತಾಕಬಾರ್ದು? ಈ ಹೊಸ ಯುಗದಲ್ಲಾದ್ರೂ ಈ ಅಣುಯುಗದಲ್ಲಾದ್ರೂ ಭೇದ ಭಾವದಿಂದ ಕೂಡಿರೋ ನೀತಿ ಸೂತ್ರಗಳನ್ನ ಬದಲಾಯಿಸಿ ಸ್ತ್ರೀಯರಿಗಾಗ್ತಿರೋ ಅನ್ಯಾಯನ ತಡೆಗಟ್ಟೋ ಆಕಾಂಕ್ಷೆ ನಮ್ಮ ಕಾನೂನಿಗೆ ಯಾಕಿಲ್ಲ? ಯುವರ್ ಆನರ್, ಆವತ್ತು ನಿಂದೆ ಮಾತು ಕೇಳಿ ಸೀತೆನ ಕಾಡುಗಟ್ಟಿದ ರಾಮ, ಶಕುಂತಲೆನ ಮೋಸ ಮಾಡಿ ಹೊರಗಟ್ಟಿದ ದುಷ್ಯಂತ, ದಮಯಂತಿನ ಅರಣ್ಯದಲ್ಲಿ ಅನಾಥಳನ್ನಾಗಿ ಬಿಟ್ಟು ಹೋದ ನಳ. ಅಂಥ ಕಥೆಗಳನ್ನ ನಾವು ಓದಿದೀವಿ. ಅಂಥ ಜನ ಈ ಸಮಾಜದಲ್ಲಿ ಈಗಲೂ ಇದ್ದಾರೆ. ಅವ್ರಿಗೆ ನಾನು ಹೇಳೋದಿಷ್ಟೇ, ಇವತ್ತಿನ ಸೀತೆ ಆ ರೀತಿ ಕಾಡ್ಪಾಲಾಗಲ್ಲ, ಕಣ್ಣೀರಿನಲ್ಲಿ ಕೈ ತೊಳೆಯೋದಿಲ್ಲ. ತನ್ನ ಬಾಳಿನ ದೌರ್ಬಲ್ಯಕ್ಕೆ ಕಾರಣನಾದ ಆ ಗಂಡನಿಂದ ವಿವಾಹ ವಿಚ್ಛೇದನ ಕೇಳ್ತಾಳೆ. ಇವತ್ತಿನ ಹೆಣ್ಣು ದಿಕ್ಕೆಟ್ಟ ಶಕುಂತಳ ಹಾಗೆ ಅರಣ್ಯದಲ್ಲಿ ಮಗುನ ಹೆತ್ತು ನರಳಲ್ಲ, ನ್ಯಾಯಸ್ಥಾನದಲ್ಲಿ ನಿಂತು ನನ್ನ ಮಗುಗೆ ಇವನೇ ತಂದೆ ಅಂತ ರುಜುವಾತ್ ಮಾಡ್ತಾಳೆ. ಅದಕ್ಕೆ ಉದಾಹರಣೆ ಈ ಭಾರತೀನೆ. ಯುವರ್ ಆನರ್, ಈ ಹೆಣ್ಣಿಗೆ ಜರುಗಿರೋ ಅನ್ಯಾಯ ಲಕ್ಷ ಲಕ್ಷ ಹೆಣ್ಣುಗಳಿಗೆ ಜರುಗ್ತಾ ಇದೆ, ಜರುಗಿದೆ. ಆ ಹಳೆ ಕಥೆಗೆ ಹೊಸ ಮುಕ್ತಾಯ ಕೊಡೋಕೆ ಸಹಾಯ ಮಾಡಬೇಕು ಅಂತ ನ್ಯಾಯಾಲಯನ ಕೇಳ್ಕೊತಾ ಇದ್ದೀನಿ. ಅಕ್ರಮ ಸಂತಾನ ಪಡೆದ ಹೆಣ್ಣಿಗೂ ಆ ಮಗುವಿಗೆ ಹೇಗೆ ಈ ಸಮಾಜದಲ್ಲಿ ಸ್ಥಾನ ಇಲ್ಲವೋ ಹಾಗೆ ಅದಕ್ಕೆ ಕಾರಣನಾದ ಗಂಡಿಗೂ ವಿವಾಹವಾಗುವ ಯೋಗ್ಯತೆ ಇಲ್ಲ ಅಂತ ಕಾನೂನು ಘೋಷಿಸಬೇಕು. ಅವಶ್ಯಕತೆ ಬಂದ್ರೆ ನ್ಯಾಯ ಸೂತ್ರಗಳನ್ನು ರಾಜ್ಯಾಂಗವನ್ನು ತಿದ್ದಬೇಕು. ಆಗ ದೇಶದಲ್ಲಿ ಅನಾಥ ಮಕ್ಕಳಿರಲ್ಲ, ಕಾಲು ಜಾರಿದ ಹೆಣ್ಣುಗಳಿರಲ್ಲ, ಮದುವೆಯಾಗದ ತಾಯಂದ್ರಿರಲ್ಲ. ನನ್ನಂತ ಚೆನ್ನಾಗಿರೋ ಭಾರತಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಬೇಡ್ಕೊತಾ ಇದ್ದೀನಿ. ಆಂಟಿ, ಅಮ್ಮ, ಅಮ್ಮ, ಆಂಟಿ. ಡಾಕ್ಟರ್, ಹೃದಯ ತುಂಬಾ ಬಲಹೀನವಾಗಿದೆಯಮ್ಮ, ಈಗಲೇ ಏನು ಹೇಳೋಕ್ಕಾಗಲ್ಲ. ಕುಮಾರಿ ಭಾರತಿ ಇನ್ನೂ ಮೈನರ್ ಆಗಿರೋದ್ರಿಂದ ಸುರೇಶ್ ಕುಮಾರ್ ಆಕೆಯ ಜೊತೆ ಅಕ್ರಮ ಸಂಬಂಧ ಮಾಡಿದ್ದು IPC 420 ಸೆಕ್ಷನ್ ಪ್ರಕಾರ ಅಪರಾಧ. ನಡೆದ ತಪ್ಪಿಗೆ ಇಬ್ಬರೂ ಹೊಣೆಗಾರರಾದ್ರು. ಆಕೆ ಮದುವೆಗೆ ಬೇಡಿದಾಗ ಒಪ್ಪದೆ ನಿರಾಕರಿಸಿದ್ರಿಂದ ಆಪಾದಿತ ಸುರೇಶ್ ಕುಮಾರಿ ಭಾರತಿಯನ್ನು ಮೋಸ ಮಾಡಿದನೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ಆಪಾದಿತ ಸುರೇಶ್ ಕುಮಾರಿ ಭಾರತಿಯನ್ನು ವಿವಾಹವಾಗಬೇಕು, ಇಲ್ಲವೇ 6 ತಿಂಗಳ ಕಾರಾಗೃಹವಾಸ ಅನುಭವಿಸಬೇಕು ಎಂದು ತೀರ್ಪು ಕೊಟ್ಟಿದೆ.